ತಾಯಿಯಿಂದಲೇ 4 ವರ್ಷದ ಮಗು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಮಗು ಮೃತದೇಹ ಶಿಫ್ಟ್ ಮಾಡಲಾಗುತ್ತೆ. ಯಶವಂತಪುರದಲ್ಲಿರುವ ಅಪಾರ್ಟ್ಮೆಂಟ್ಗೆ ಮಗುವಿನ ಮೃತದೇಹವನ್ನ ಇವತ್ತು ಶಿಫ್ಟ್ ಮಾಡಲಾಗುತ್ತೆ. ತಂದೆಯ ಜೊತೆ ಆಂಬ್ಯುಲೆನ್ಸ್ನಲ್ಲಿಯೇ ಮಗುವಿನ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ಬ್ರಿಗೇಡ್ ಗೇಟ್ವೇ ರೆಸಿಡೆನ್ಸಿಯಲ್ಲಿರುವಂತಹ ನಿವಾಸ, ಈ ನಿವಾಸಕ್ಕೆ ಪುಟ್ಟ ಮಗುವಿನ ಮೃತದೇಹ ಇವತ್ತು ಆಗಮಿಸುತ್ತೆ. ಇಂದು ಕುಟುಂಬಸ್ಥರಿಂದ ಮಗುವಿನ ಅಂತಿಮ ದರ್ಶನ ನಡೆಯುತ್ತೆ. ಇದೀಗ ಇಡೀ ಕುಟುಂಬ ಸೇರಿದಂತೆ ಮಗುವಿನ ತಂದೆ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ವಿದೇಶದಲ್ಲಿದ್ದಂತಹ ತಂದೆ ನಿನ್ನೆಯಷ್ಟೇ ಚಿತ್ರದುರ್ಗಕ್ಕೆ ಆಗಮಿಸಿ ಮಗು ಸಾವನ್ನಪ್ಪಿರುವ ವಿಷಯ ತಿಳಿಯುತ್ತಿದ್ದಂತೆ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಆ ಬಳಿಕ ಮಗುವಿನ ಪಾರ್ಥಿವ ಶರೀರವನ್ನು ಕೂಡ ಕಂಡಿದ್ದಾರೆ. 4 ವರ್ಷದ ಮಗುವನ್ನ ಹೆತ್ತ ತಾಯಿಯೇ ಕೊಂದಿರುವಂತಹ ಪ್ರಕರಣ ಇದು. ಇವತ್ತು ಈ ಪುಟ್ಟ ಮಗುವಿನ ಮೃತದೇಹ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಯಶವಂತಪುರದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಈ ಮಗುವಿನ ಶವವನ್ನ ತರಲಾಗುತ್ತೆ. ಇನ್ನು ಮಗುವಿನ ತಂದೆ ಆಂಬ್ಯುಲೆನ್ಸ್ನ ಜೊತೆಯಲ್ಲೇ ಆಗಮಿಸ್ತಾರೆ. ಬ್ರಿಗೇಡ್ ಗೇಟ್ವೇ ರೆಸಿಡೆನ್ಸಿಯಲ್ಲಿರುವಂತಹ ಫ್ಲಾಟ್ ಏನಿದೆ ಆ ನಿವಾಸಕ್ಕೆ ಇವತ್ತು ಮಗುವಿನ ಮೃತದೇಹವನ್ನ ತರಲಾಗುತ್ತೆ. ಇವತ್ತು ಕುಟುಂಬಸ್ಥರಿಂದ ಮಗುವಿನ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ಜೊತೆಗೆ ಅಂತ್ಯ ಸಂಸ್ಕಾರವನ್ನು ಕೂಡ ಇವತ್ತೇ ನೆರವೇರಿಸಲಾಗುತ್ತೆ. ಸದ್ಯಕ್ಕೆ ಮಗುವಿನ ತಂದೆ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ತಂದೆ ತಾಯಿ ಇಬ್ಬರೂ ಕೂಡ ವಿಚ್ಛೇದನ ಪಡೆದಿದ್ರು. ಆದರೂ ಕೂಡ ಪ್ರತಿ ಭಾನುವಾರ ಮಗುವಿಗೆ ತಂದೆ ಬಳಿ ಬಿಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಇದನ್ನ ವಿರೋಧಿಸಿರುವಂತಹ ಹಂತಕಿ ತಾಯಿ ಸುಚನಾ ತನ್ನ ಮಗುವನ್ನ ಕೈಯಾರೆ ಕೊಂದು ಹಾಕಿದ್ದಾಳೆ. ಇದೀಗ ಆ ಮಗು ಪ್ರಾಣ ಕಳ್ಕೊಂಡಿದ್ದು ಮಗುವಿನ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿಸಲಾಗುತ್ತೆ. ತಂದೆ ಇದೀಗ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ತರ್ತಾ ಇರುವಂಥದ್ದು. ಬ್ರಿಗೇಡ್ ಗೇಟ್ವೇಯಲ್ಲಿರುವಂತಹ ಫ್ಲಾಟ್ನಲ್ಲಿ ಮಗುವಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.